ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಲಕ್ಷ್ಮಣ್ ಸವದಿ ವಿರುದ್ಧ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ವಿಚಾರ. ಅದೇ ವೇದಿಕೆಯಲ್ಲಿ ರಮೇಶ್ ಜಾರಕಿಹೊಳಿಗೆ ಸವದಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಿಮ್ಮ ಮರ್ಯಾದೆಯನ್ನು ನೀವು ಕಾಪಾಡಿಕೊಳ್ಳಿ, ನಮ್ಮ ಮರ್ಯಾದೆ ನಾನು ಕಾಪಾಡಿಕೊಳ್ತೇನೆ. ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆ ಸಭೆಯಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮನಸ್ಸಿಗೆ ನೋವು ಆಗುವಂಥ ರೀತಿಯಲ್ಲಿ ನನ್ನ ಬಗ್ಗೆ ಮಾತಾಡಬೇಡಿ. ರಮೇಶ್ ಜಾರಕಿಹೊಳಿಗೆ ವಿನಯಪೂರ್ವಕವಾಗಿ ಸೌದೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಕಳೆದ 25 ವರ್ಷದಲ್ಲಿ ಯಾವುದೇ ದ್ವೇಷದ ರಾಜಕಾರಣ ನಾನು ಮಾಡಿಲ್ಲ, ಯಾವುದೇ ಪೊಲೀಸ್ ಠಾಣಾ ಬಳಸಿ ರಾಜಕಾರಣ ಮಾಡಿಲ್ಲ, ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಹಣವನ್ನು ಸ್ವಂತಕ್ಕೆ ಬಳಸಿಲ್ಲ. ರಮೇಶ್ ಜಾರಕಿಹೊಳಿ ಆರೋಪಕ್ಕೆ ಸೌದಿ ಮಾರ್ಮಿಕವಾಗಿ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಅದಕ್ಕೆ ನಾನು ರಮೇಶ್ ಜಾರಕಿಹೊಳಿ ಅವರಿಗೆ ವ್ಯಕ್ತಿ ಮುಖಾಂತರ ಹೇಳಿದ್ರು, ಅಣ್ಣ ಇದು ಒಂದು ವೇಳೆ ನಿನ್ನ ಮರ್ಯಾದೆಗಳು ನೀನು ಕಾಪಾಡ್ಕೋ, ನಮ್ಮ ಮರ್ಯಾದೆಗಳು ನಾನು ಕಾಪಾಡ್ಕೊಳ್ತೀನಿ. ಈ ನಿಟ್ಟಿನಲ್ಲಿ ರಾಜಕಾರಣ ಮಾಡೋದು ಹೊರತಾಗಿ ಅನಾವಶ್ಯಕವಾಗಿ ಒಬ್ಬ ಮನುಷ್ಯನಿಗೆ ನೋವಾಗುವಂತ ಕೆಲಸಗಳನ್ನ ನೀವು ಮಾಡಬೇಕು, ಮನುಷ್ಯ ನೋವಾಗುವಂತ ಮಾತುಗಳನ್ನು ಕೂಡ ನೀವು ಆಡಬೇಡ ಅಂತ ಹೇಳಿ ಈ ಸಂದರ್ಭದಲ್ಲಿ ಅಲ್ಲಿರೋದವು ದಯವಿಟ್ಟು ನಾವು ನೋಡ್ರಿ ಕೊಟ್ಟರಾಗ ಮಾತಾಡ್ಬೋದು, ನಾವು ಕೆಟ್ಟರಲ್ಲ. ನಮ್ಮ ದಯವಿಟ್ಟು ನಮ್ಮಲ್ಲಿ ನಾವು ಹೊರಗಿನ ಎಲ್ಲ ನನ್ನ ಹಂಚಿಕೆ ಹೊರಗಿನ ಹೋಗ್ತಾವ ನಾವು. ಅದೇ ರಮೇಶ್ ಕತ್ತಿ ಬಂದು ಮನ್ಯಾಗ ಬಂದು ನಡೀತೈತಿ, ಬೇರೆ ಬಂದು ಕೂತ್ಕೊಂಡು ಹೊರಗಿನ ನಾವು. ನಾ ರಮೇಶ್ ಜಾಗರೊಬ್ಬ ಕಳೆದ 25 ವರ್ಷಗಳಲ್ಲಿ ಯಾವುದೇ ದ್ವೇಷದ ರಾಜಕಾರಣ ಮಾಡಿಲ್ಲ. ರಮೇಶ್ ಜಾರಕಿಹೊಳಿಗೆ ಲಕ್ಷ್ಮಣ್ ಸವದಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಯಾವುದೇ ಪೊಲೀಸ್ ಠಾಣವನ್ನು ಬಳಸಿ ರಾಜಕಾರಣವನ್ನ ಮಾಡಿಲ್ಲ. ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಕಾರ್ಯಕ್ರಮದಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಮಷಿನರಿಗಳನ್ನು ಲಕ್ಷ್ಮಣ ಸವದಿ ಅವರು ಈ ಕಾರ್ಖಾನೆ ಒಳಗಿಂದ ದುಡ್ಡನ್ನು ಮತ್ತು ಮಷಿನರಿಗಳನ್ನು ತಗೊಂಡು ಹೋಗಿ ಐಗಿಳಿ ಕ್ರಾಸ್ ಹತ್ರ ಒಂದು ಕಾರ್ಖಾನೆಯನ್ನು ಕಟ್ಕೊಂಡಿದ್ದಾರೆ ಅಂತಕ್ಕಂಥ ಒಂದು ಆಪಾದನೆಯನ್ನು ಇಲ್ಲಿ ಮಾಡಿದ್ರು. ಈ ಮಾಧ್ಯಮದವ್ರು ಇದ್ರೆ ಇಲ್ಲ ಇಲ್ಲಿ ಅವತ್ತು ನೀವಿದ್ರೆಲ್ಲ ಗೊತ್ತಿಲ್ಲ ಮಾಡಿದ್ರಲ್ಲ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ನೋಡ್ತಾ ಇದ್ದೀವಿ ಸೌದಿ ವರ್ಸಸ್ ರಮೇಶ್ ಜಾರಕಿಹೊಳಿಯ ಮಾತಿನ ಸಮರವನ್ನು. ಅಂದರೆ ಯಾವುದೇ ರೀತಿ ಅಶ್ಲೀಲವಾಗಿ ಅಥವಾ ಮನಸ್ಸಿಗೆ ನೋವು ಹಾಗೆ ಮಾತನಾಡದೆ ಅದನ್ನೇ ಪರೋಕ್ಷವಾಗಿ ಕೆಲವೊಂದಿಷ್ಟು ಹಗರಣಗಳು ಅವರಿಂದ ಆಗಿದೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ ತಿರುಗೇಟು ಕೊಡುವಂಥ ಕೆಲಸ ಸೌದಿ ಕಡೆಯಿಂದ ಆಗ್ತಿದೆ ಅನ್ನೋದಿಲ್ಲಿ. ಪ್ರಭು, ಖಂಡಿತವಾಗಿ ಬೆಳಗಾವಿಯಲ್ಲಿ ಈಗ ರಾಜಕೀಯ ನಾಯಕರ ಮಧ್ಯೆ ಏನು ಟಾಕ್ ವಾರ್ ಏನಿದೆ ಮುಂದುವರೆದಿದೆ ಅಂತ ಹೇಳ್ಬೋದು. ಆರಂಭದಲ್ಲಿ ಹುಕ್ಕೇರಿಯಲ್ಲಿ ನಡೆದಂಥ ಕತ್ತಿ ಮತ್ತು ಜಾರಕಿಹೊಳಿ ಕುಟುಂಬದ ಮಧ್ಯೆ ಟಾಕ್ ವಾರ್ ನಡೆದಿತ್ತು. ತದನಂತರ DCC ಬ್ಯಾಂಕ್ನಲ್ಲಿ ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಕತ್ತಿ ಮತ್ತು ಸೌದಿ ಬಣದ ಮಧ್ಯೆ ಒಂದು ಟಾಕ್ ವಾರ್ ನಡೆದಿತ್ತು. ಈಗ ಅಥಣಿಯಲ್ಲಿ ನಡೀತಿರ್ತಕ್ಕಂಥ ಏನು ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿ ಚುನಾವಣೆ ಏನಿದೆ, ಆ ಚುನಾವಣೆ ವಿಚಾರವಾಗಿ ಈಗ ಲಕ್ಷ್ಮಣ್ ಸವದಿ ವರ್ಸಸ್ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಧ್ಯೆ ಒಂದು ಈಗ ಟಾಕ್ ವಾರ್ ನಡೀತಾ ಇದೆ. ಪ್ರಮುಖವಾಗಿ ಮೊನ್ನೆಷ್ಟೇ ರಮೇಶ್ ಜಾರಕಿಹೊಳಿ ಅಥಣಿಗೆ ಹೋಗಿರ್ತಾರೆ. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿ ವಿರುದ್ಧ ಒಂದು ಪ್ಯಾನಲ್ ಅನ್ನು ಕೂಡ ಚುನಾವಣಾ ಅಖಾಡಕ್ಕೆ ನಿಂತಿರ್ತಕ್ಕಂಥದ್ದು. ಅದು ಮಾಜಿ ಶಾಸಕ ಮಹೇಶ್ ಕುಮಟಳ್ಳಿ ನೇತೃತ್ವದ ಒಂದು ಪ್ಯಾನಲಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಆ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ನೇರವಾಗಿ ಲಕ್ಷ್ಮಣ್ ಸವದಿ ವಿರುದ್ಧ ಒಂದಿಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ಏನು BJPಯಿಂದ ಕಾಂಗ್ರೆಸ್ಗೆ ಪೀಡಾ ತೊಲಗಿ ಹೋಗಿದೆ ಅನ್ನೋ ಪದವನ್ನು ಬಳಕೆ ಮಾಡಿದರು. ಅದರ ಜೊತೆಗೆ ಲಕ್ಷ್ಮಣ್ ಸವದಿ ನಾನು ಕಾಂಗ್ರೆಸ್ BJPಗೆ ಬಂದಿದ್ದರಿಂದ ಲಕ್ಷ್ಮಣ್ ಸವದಿಗೆ ಲಾಭ ಆಗಿದೆ ಅನ್ನೋಂಥ ಅಂಶವನ್ನು ಕೂಡ ಹೇಳಿದರು. ಜೊತೆಗೆ ಕೃಷ್ಣಾ ಶುಗರ್ ಕಾರ್ಖಾನೆ ಚುನಾವಣೆಯಲ್ಲಿ ಲಕ್ಷ್ಮಣ್ ಸವದಿ ಬೆನ್ನಲ್ಗೆ ಸೋಲಿಸಬೇಕು ಅನ್ನೋಂಥ ಒಂದು ಏನು ಕರೆಯನ್ನು ಕೂಡ ಜನರಿಗೆ ಕೊಟ್ಟಿದ್ದರು. ಅದರ ಜೊತೆಗೆ ಏನಂದರೆ ಲಕ್ಷ್ಮಣ್ ಸವದಿ ಈ ಒಂದು ಸಕ್ಕರೆ ಕಾರ್ಖಾನೆ ಹಣವನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಅನ್ನೋಂಥ ಒಂದು ಆರೋಪವನ್ನು ಕೂಡ ಏನು ರಮೇಶ್ ಜಾರಕಿಹೊಳಿ ಮಾಡಿದರು. ಈ ಎಲ್ಲ ರಮೇಶ್ ಜಾರಕಿಹೊಳಿ ಆರೋಪಗಳಿಗೆ ಈಗ ಲಕ್ಷ್ಮಣ್ ಸವದಿ ಕೂಡ ಪ್ರತಿಯಾಗಿ ತಿರುಗೇಟು ಕೊಟ್ಟಿರ್ತಕ್ಕಂಥದ್ದು. ಯಾವ ಸಭಾಭವನದಲ್ಲಿ ರಮೇಶ್ ಜಾರಕಿಹೊಳಿ ಮಾತನಾಡಿದ್ರು, ಅದೇ ಸಭಾಭವನದಲ್ಲಿ ಮತ್ತೆ ಚುನಾವಣಾ ಪ್ರಚಾರ ಸಭೆಯಲ್ಲಿ ಏನು ಲಕ್ಷ್ಮಣ್ ಸವದಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ವೈಯಕ್ತಿಕವಾಗಿ ಟೀಕೆ ಮಾಡಿದಂಥ ರಮೇಶ್ ಜಾರಕಿಹೊಳಿಗೆ ಒಂದು ಮನವಿಯನ್ನು ಲಕ್ಷ್ಮಣ್ ಸವದಿ ಮಾಡಿಕೊಂಡಿದ್ದಾರೆ. ಏನಂದರೆ ನಮ್ಮ ಮರ್ಯಾದೆ ನಾವು ಕಾಪಾಡ್ಕೊಳ್ತೀವಿ, ನಿಮ್ಮ ಮರ್ಯಾದೆ ನೀವು ಕಾಪಾಡ್ಕೊಳ್ಬೇಕು ಅನ್ನೋಂಥ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ 25 ವರ್ಷಗಳ ಕಾಲ ಸಕ್ಕರೆ ಕಾರ್ಖಾನೆ ನಡ್ಕೊಂಡು ಬಂದಿದ್ದೀವಿ ನಾವು. ಈಗ ಅನ್ಪಡ್ ಡ್ರೈವರ್ಗಳಿಗೆ ಅದನ್ನು ಈ ಒಂದು ಸಕ್ಕರೆ ಕಾರ್ಖಾನೆಯನ್ನು ನಡೆಸ್ತೀವಿ ಅನ್ನೋಂಥ ಒಂದು ಮಾತುಗಳನ್ನು ಹೇಳ್ತಾರೆ ಅನ್ನೋಂಥ ಮಾತು ಹೇಳುವ ಮೂಲಕ ರಮೇಶ್ ಜಾರಕಿಹೊಳಿ ಆ ಟೀಮ್ಗೆ ಒಂದು ತಿರುಗೇಟು ಕೊಡುವಂಥ ಕೆಲಸವನ್ನು ಇಲ್ಲಿ ಪ್ರಮುಖವಾಗಿ ಮಾಡಿರ್ತಕ್ಕಂಥದ್ದು. ಪ್ರಭು, ಒಟ್ಟಿನಲ್ಲಿ ರಮೇಶ್ ಜಾರಕಿಹೊಳಿ ವರ್ಸಸ್ ಏನು ಲಕ್ಷ್ಮಣ್ ಸವದಿ ಮಧ್ಯೆ ಟಾಕ್ ವಾರ್ ಜೋರಾಗಿದೆ. ಅದರಲ್ಲೂ ಕೂಡ ಏನು ಸಕ್ಕರೆ ಕಾರ್ಖಾನೆ ಹಣವನ್ನು ಏನಾದರೂ ದುರುಪಯೋಗ ಮಾಡ್ಕೊಂಡಿದ್ರೆ ನನ್ನ ತಾಯಿ ಸರಿಗೆ ಕೈ ಹಾಕಿದೆ ಅಂತ ಹೇಳುವಂಥ ಮಾತನ್ನು ಕೂಡ ಒಂದು ಇಲ್ಲೇನು ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಹೇಳುವಂಥದ್ದು.